ರಾಜ್ಯದಲ್ಲೂ ಕೂಡ ಈಗ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಇನ್ನೂ 3 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಇದರಲ್ಲೂ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ. ಇಂದಿನಿಂದ 3 ದಿನ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಕರಾವಳಿ ಜಿಲ್ಲೆಗಳಿಗೆ. ಅಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ 3 ದಿನ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನ ಮಲೆನಾಡು ಭಾಗದ ಜಿಲ್ಲೆಗಳಾಗಿರುವಂತಹ ಶಿವಮೊಗ್ಗ, ಚಿಕ್ಕಮಗಳೂರಲ್ಲೂ ಕೂಡ ಹೆಚ್ಚಿನ ಮಳೆಯ ಆತಂಕ ಮನೆ ಮಾಡಿದೆ. ಉತ್ತರ, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಬೆಂಗಳೂರಲ್ಲೂ ಕೂಡ 3 ದಿನ ಹೆಚ್ಚಿನ ಮಳೆಯ ನಿರೀಕ್ಷೆ ಇದೆ ಅನ್ನುವಂಥದ್ದನ್ನ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಸ್ಪೆಷಲಿ ಕರಾವಳಿ ಭಾಗ ಮತ್ತು ಮಲೆನಾಡಿನ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ 3 ದಿನಗಳ ಕಾಲ ಮಳೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಮೂಡ ಟೆನ್ಷನ್ ನಡುವೆ ಸಿಎಂ ನೆರೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಂದು ಮೈಸೂರು ಹಾಗೂ ಕೊಡಗು ಜಿಲ್ಲೆಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅವರ ತವರು ಜಿಲ್ಲೆ ಮತ್ತೆ ಕೊಡಗು ಜಿಲ್ಲೆಗೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಪ್ರವಾಹದಿಂದ ಹಾನಿ ಉಂಟಾಗಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಲಿದ್ದಾರೆ. ನಂಜನಗೂಡಲ್ಲಿ ಇಂದು ಪ್ರವಾಹದ ಪರಿಶೀಲನೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, ಸ್ಥಳೀಯ ಶಾಸಕರುಗಳು ಇರ್ತಾರೆ, ಹಾಗೆ ಕಂದಾಯ ಸಚಿವರು ಕೂಡ ಇರಲಿರುವಂಥದ್ದು. ಹಾಗೆ ಕೊಡಗಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಜಿಲ್ಲಾಧಿಕಾರಿಗಳು ಇವರೆಲ್ಲ ಸಾಥ್ ಕೊಡ್ತಾರೆ. ಮಧ್ಯಾಹ್ನ ಕೊಡಗಿನ ಶ್ರೀಮಂಗಲಕ್ಕೆ ಭೇಟಿಯನ್ನು ಕೊಟ್ಟು ಪ್ರವಾಹದಿಂದಾದಂಥ ಅನಾಹುತಗಳ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಸಿಎಂ ಜೊತೆ ಕಂದಾಯ ಸಚಿವರು ಕೂಡ ಸಾಥ್ ಕೊಡ್ತಾ ಇರುವಂಥದ್ದು. ಹಾಗೆ ಅಲ್ಲಿನ ಉಸ್ತುವಾರಿ ಸಚಿವರಿರ್ತಾರೆ. ಕೆಲವೇ ಕ್ಷಣದಲ್ಲಿ ನಂಜನಗೂಡಿನ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಮೇಲೆ ಕೊಡಗಿನ ಶ್ರೀಮಂಗಲ ರಸ್ತೆ ಕುಸಿತ, ವಿರಾಜಪೇಟೆಯ ಕೆದಮಳ್ಳೂರು ರಸ್ತೆ ಕುಸಿತ, ಮಾದಪಟ್ಟಣದ ಮನೆಗಳ ಕುಸಿತ, ಈ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಪರಿಹಾರ ಕಾರ್ಯಗಳನ್ನು ಯಾವ ರೀತಿಯಾಗಿ ಕೈಗೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿ ಸೂಚನೆಯನ್ನ ಕೂಡ ಕೊಡಲಿದ್ದಾರೆ. ಇನ್ನು ಪುತ್ತೂರಿನ ಬೆಳ್ಳಿಪ್ಪಾಡಿ ಗ್ರಾಮದಲ್ಲಿ ಭಾರಿ ಭೂಕುಸಿತ ಸಂಭವಿಸಿದೆ. ಗ್ರಾಮದ ಅಂದ್ರಿಗೇರಿನ ಗಂಗಯ್ಯ ಗೌಡ, ಮಹಾಬಲ ಗೌಡ, ವಿಶ್ವನಾಥ ಪೂಜಾರಿ ಎಂಬುವರಿಗೆ ಸೇರಿದಂಥ ಮನೆ ಮೇಲೆ ಭೂಕುಸಿತ ಆಗಿದೆ. 3 ಮನೆಗಳಿಗೆ ಹಾನಿಯಾಗಿರುವಂಥದ್ದು. ಮನೆಯವರು ಅಪಾಯದಿಂದ ಪಾರಾಗಿದ್ದಾರೆ. ಗಂಗಯ್ಯ ಗೌಡ ಅವರ 4 ಜಾನುವಾರು ಸಾವನ್ನಪ್ಪಿದ್ದಾವೆ. ಪಾಪ ಮಣ್ಣಿನಡಿ ಸಿಲುಕಿದಂಥ 2 ಜಾನುವಾರುಗಳ ರಕ್ಷಣೆಗೆ ಸಾಹಸ ಮಾಡಲಾಗ್ತಾ ಇದೆ. ಇವರೇನೋ ಬದುಕೊಂಡ್ರು, ಆದರೆ ಕೊಟ್ಟಿಗೆ ಮನೆಯಲ್ಲಿದ್ದಂಥ ಹಸುಗಳು ಸಾವನ್ನಪ್ಪಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ಕಳಸ ಬಳಿ ಕೊಚ್ಚಿ ಹೋದಂಥ ಸೇತುವೆ ಶಂಕರಕೋಡಿಗೆ ಗಣಪತಿ ಕಟ್ಟೆ ಸಂಪರ್ಕ ಸೇತುವೆ ಮುಳುಗಡೆ ಆಗ್ಬಿಟ್ಟಿದೆ. ಸೇತುವೆ ಇಲ್ಲದೆ ವಾಹನಗಳ ಸಂಚಾರನೆ ಬಂದ್ ಆಗಿದೆ. ವಿದ್ಯಾರ್ಥಿಗಳು, ಗ್ರಾಮಸ್ಥರು ಅಲ್ಲಿ ಪರದಾಟವನ್ನ ಮಾಡುವಂಥ ಪರಿಸ್ಥಿತಿ. ಈಗ ಸೇತುವೆನೇ ಕೊಚ್ಕೊಂಡು ಹೋಗಿರುವಂಥ ಕಾರಣಕ್ಕೋಸ್ಕರ ಸಂಪರ್ಕ ಕಡಿತ ಆಗಿದೆ. ವಿದ್ಯಾರ್ಥಿಗಳಾಗಲಿ, ಆ ಊರಿನ ಗ್ರಾಮಸ್ಥರುಗಳಾಗಲಿ ಓಡಾಡುವಂಥದ್ದೇ ಕಷ್ಟ ಆಗಿದೆ. ಹಾಸನದಲ್ಲೂ ಕೂಡ ಮಳೆ ಹಾವಳಿ ಹೆಚ್ಚಾಗಿರುವಂಥದ್ದು. ಭಾರಿ ಗಾಳಿ ಮಳೆಗೆ ಮನೆ ಉರುಳಿ ಬಿದ್ದಿದೆ. ಹಾಸನದ ಬೇಲೂರಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಎಡೆಬಿಡದೆ ಸುರಿತಾ ಇರುವಂಥ ಮಳೆಗೆ ಮನೆಯ ಗೋಡೆ ಶಿಥಿಲಗೊಂಡಿತ್ತು. ಶಿಥಿಲಗೊಂಡಂಥ ಗೋಡೆ ಕುಸಿದಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಸೂಕ್ತ ಪರಿಹಾರ ನೀಡುವಂತೆ ಜಿಲ್ಲಾಡಳಿತಕ್ಕೆ ಕುಟುಂಬಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ದಾವಣಗೆರೆಯಲ್ಲೂ ಕೂಡ ತುಂಗಾಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು. ನದಿಯಲ್ಲಿ ಹರಿವು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ತುಂಗಾರತಿ ಮಂಟಪ ಸಂಪೂರ್ಣ ಜಲಾವೃತವಾಗಿದೆ. ವಿವಿಧ ಜಿಲ್ಲೆಗಳಿಂದ ನದಿಯನ್ನು ನೋಡಲಿಕ್ಕೆ ಪ್ರವಾಸಿಗರು ಆಗಮಿಸಿದ್ದಾರೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಪ್ರವಾಸಿಗರು ನದಿ ಬಳಿಗೆ ತೆರಳದಂತೆ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರನ್ನ ನಿಯೋಜನೆ ಮಾಡಿ ಬಂದೋಬಸ್ತನ್ನು ಮಾಡಲಾಗಿದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.